ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹಗಲು ದರೋಡೆ ಹೆಚ್ಚಾಗ್ತಾ ಇದೆ. ಯಾರ ಭಯವೂ ಇಲ್ಲದೆ ಮನೆಗೆ ನುಗ್ಗಿ ದರೋಡೆಯನ್ನು ಮಾಡಿದ್ದಾರೆ ಖದೀಮರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹೆಚ್ಚಾಗುತ್ತದೆ ಹಗಲು ದರೋಡೆ. ಯಾರ ಭಯವೂ ಇಲ್ಲದೆ ಮನೆಗೆ ನುಗ್ಗಿ ದರೋಡೆಯನ್ನು ಮಾಡಿದ್ದಾರೆ. ಎಲ್ಲಾ ಕಡೆ ಸಿಸಿಟಿವಿ ಇದ್ದರೂ ಡೋಂಟ್ ಕೇರ್ ಎಂದಿದ್ದಾರೆ ಖದೀಮರು. ಮಠ ಮಧ್ಯಾಹ್ನವೇ ಕೈಚಳಕ ತೋರಿದ್ದಾರೆ ಕಳ್ಳರು. ರಾಮಕೃಷ್ಣ ಬಡಾವಣೆಯಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿರ್ತಕ್ಕಂಥ ರಾಮಕೃಷ್ಣ ಬಡಾವಣೆ. ಹೆಲ್ಮೆಟ್ ಹಾಕೊಂಡೇ ಮನೆಯೊಳಗೆ ನುಗ್ಗಿದ್ದಾರೆ, ದರೋಡೆಯನ್ನು ಮಾಡಿದ್ದಾರೆ. ಹೆಲ್ಮೆಟ್ ಧರಿಸಿ ಬಂದಂತಹ ಇಬ್ಬರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಬರೋಬ್ಬರಿ 9,30,000 ಮೌಲ್ಯದ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾರೆ. 160 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ, ಹಾಗೆ 5,30,000 ರೂಪಾಯಿ ಹಣವನ್ನ ಕೂಡ ಕಳ್ಳತನ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಳ್ಳರ ಕೈಚಳಕ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಕಳ್ಳತನದ ವೇಳೆ ಮನೆಯಲ್ಲೇ ಇದ್ರು ಮಾಲೀಕ, ಆದ್ರೂ ಕೂಡ ಅವರಿಗೆ ಗೊತ್ತಾಗಿಲ್ಲ. ರೂಮ್ನಲ್ಲೇ ಮಲಗಿದ್ರು ಮನೆಯ ಮಾಲೀಕ. ಕಳ್ಳತನದ ಬಗ್ಗೆ ಮಾಲೀಕನಿಗೆ ಗೊತ್ತಾಗಿಲ್ಲ. ಮನೆಯೊಳಗೆ ಇದ್ರೂ ಸಹ ಹೇಗೆ ಗೊತ್ತಾಗಿಲ್ಲ. ಇನ್ನ ಆನಂತರ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಲಾಗಿದೆ. ಮನೆಯ ಬಾಗಿಲು ಮುರಿದು ಚಿನ್ನಾಭರಣ ಕಳ್ಳತನ ಮಾಡಿರೋದು ಗೊತ್ತಾಗಿದೆ. ನಂತರ ಮನೆಗೆ ಬಂದು ತಮ್ಮ ನೋಡಿದ್ದಾರೆ, ಶಾಕ್ ಆಗಿದ್ದಾರೆ. ಮನೆಯಲ್ಲಿರ್ತಕ್ಕಂಥ ಹಣ, ಒಡವೆ ಎಲ್ಲವೂ ಕೂಡ ಮಂಗಮಾಯ ಆಗಿದೆ. ಕೂಡಲೇ ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಿದ್ದಾರೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.